ರಾಜ್ಯದಲ್ಲಿ ಸುಮಾರು 500 ಹೆಕ್ಟೇರಲ್ಲಿ ಬಂದಿರುವಂತಹದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಎಕರೆಯಲ್ಲಿ ಈ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗ ಬಂದು ಅನೇಕ ತೋಟಗಳು ಈಗಾಗಲೇ ಹಾಳಾಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ತೋಟವನ್ನು ನಿರ್ವಹಣೆ ಮಾಡುವಂತಹದ್ದು ಬಹಳ ಕಷ್ಟ. ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಸೈಂಟಿಸ್ಟ್ಗಳು ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಇದು ಹತೋಟಿಗೆ ಬರದೇ ಇರುವಂತಹದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಮತ್ತು ನನ್ನ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸುಮಾರು 20,000 ಹೆಕ್ಟೇರಲ್ಲಿ ಸುಮಾರು 15,000 ರೈತರು ಬಹಳ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾರ ಅಂದರೆ ದೊಡ್ಡ ದೊಡ್ಡ ಬೆಳೆಗಾರ ಇಲ್ಲದೆ ಇರುವಂತಹದ್ದು. ಅಲ್ಲಿ ಎಕರೆ 1 ಎಕರೆ 2 ಎಕರೆ ಅರ್ಧ ಎಕರೆ ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ ಒಂದೊಂದು ಎಕರೆಗೆ ಒಂದು 50 ಕೆಜಿನೂ ಕೂಡ ಅಡಿಕೆ ಬರೆದಿರ್ತಕ್ಕಂಥ ಸಂದರ್ಭ. ಈಗಾಗಲೇ ಈ ತೋಟಗಳು ಪೂರ್ತಿ ಹಳೆ ಹೋಗ್ಬಿಟ್ಟಿದ್ದಾವೆ, ಈಗ ಮರಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಈಗ ಅಲ್ಲಿ ಮತ್ತೆ ಹೊಸ ತೋಟ ಮಾಡೋಣ ನಿರ್ವಹಣೆ ಮಾಡೋದಂತಂದ್ರೆ ಸುಮಾರು 8-10 ವರ್ಷಗಳಾದರೂ ಕೂಡ ಮತ್ತೆ ಹೊಸ ಬೆಳೆಯನ್ನು ಪಡೆಯೋಕೆ ಆಗದಿರ್ತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಇಂಥ ತೋಟಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂಥ ರೈತರು ಸುಮಾರು 15,000ಕ್ಕೂ ಹೆಚ್ಚು ರೈತರು ಬಹಳ ಸಂಕಷ್ಟದಲ್ಲಿ ನನ್ನ ಕ್ಷೇತ್ರದಲ್ಲಿ ಇರುವಂತಹದ್ದು. ಅವ್ರೇನು ಸಾಲವನ್ನು ಮಾಡಿದಾರೋ ಬಡ್ಡಿನೂ ತುಂಬಕ್ಕಾಗದಿರ್ತಕ್ಕಂಥ ಸಂದರ್ಭ ಈಗ. ಇಂಥ ಸಂದರ್ಭದಲ್ಲಿ ಅವರ ಜೀವನವನ್ನು ಮಾಡೋದು ಕಷ್ಟ, ತೋಟ ನಿರ್ವಹಣೆ ಮಾಡೋದು ಕಷ್ಟ. ಅವ್ರ ಮನೇಲಿ ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡೋದು ಕೂಡ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು ಏನು ಸಾಲವನ್ನು ಮಾಡಿದಾರೋ ಅದನ್ನ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸರ್ವೆನ ಮಾಡಿ ಅವರಿಗೆ ಸಾಲವನ್ನ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡೋದಕ್ಕೆ ಬಯಸಿನ. ಹಾಗೆ ಇವತ್ತು ನಾವು ಬಹಳಷ್ಟು ನೋಡಿದ್ರಿ ನೀವು, ಇವತ್ತು ರಾಜ್ಯದಲ್ಲೂ ಕೂಡ 85,000 ಹೆಕ್ಟೇರಲ್ಲಿ ಈ ತರ ರೋಗ ಬಂದು ತೋಟ ತುತ್ತಕ್ಕಾಗಿದಾವೋ. ಅಡಿಕೆ ಬೆಳೆ ಯಾವ ರೀತಿಯ ಕುಸಿತ ಆದ್ರೆ ಸರ್ಕಾರಕ್ಕೂ ಕೂಡ ಯಾವ ರೀತಿಯ ರೆವಿನ್ಯೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರವು ಕೂಡ ಗಮನ ಹರಿಸಬೇಕು ಅಂತ ವಿನಂತಿಯನ್ನು ಮಾಡೋಕೆ ಬಯಸ್ತೀನಿ ನಾನು. ಈ ರೈತರಿಗೆ ಸರ್ಕಾರ ಮುಂದೆ ಬಂದಿಲ್ಲ ಅಂತಂದ್ರೆ ಅವ್ರ ನಿರ್ವಹಣೆಯನ್ನು ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕೂಲಿನೂ ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭ ಇವತ್ತು 15,000 ರೈತರಿಗೆ ಬರೀ ನನ್ನ ಕ್ಷೇತ್ರದಲ್ಲಿ ಆಗಿರುವಂತಹದ್ದು. ಹೀಗೆ ಇಂಥ ಸಂದರ್ಭದಲ್ಲಿ ಅಂತ ರೈತರಿಗೆ ಶಕ್ತಿಯನ್ನು ತುಂಬುವಂತಹದ್ದು, ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಓಕೆ ಮಂತ್ರಿಗಳು.